ನಮಸ್ಕಾರ. ಇವತ್ತು ದಿನಾಂಕ 26/2001/2022 ಗಣರಾಜ್ಯೋತ್ಸವ ದಿನ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮತ್ತು ಉತ್ತರ ಕರ್ನಾಟಕ ಮಡಿವಾಳರ ಸಂಘದ ಸಹಯೋಗದೊಂದಿಗೆ ಒಂದು ಪರಿಶಿಷ್ಟ ಜಾತಿಗೆ ಸೇರ್ಪಡೆಯಾಗುವಂಥ ಒಂದು ಹೋರಾಟದ ಪೂರ್ವಭಾವಿ ಸಭೆಯನ್ನು ನಾವು ಏರ್ಪಡಿಸಿದ್ವಿ. ಅದೇ ಸಮಾರಂಭದಲ್ಲಿ ನಮ್ಮ ನೂತನ ಅಧ್ಯಕ್ಷರಾದಂತಹ MK ಹನುಮಂತಪ್ಪನವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಅವತ್ತೇ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮ ನಾವು ಪರಿಶಿಷ್ಟ ಜಾತಿ ಸಭೆ ತುಂಬ ದಿನಗಳಿಂದ ಇದು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಯಾವುದು ಮಾಡೋಕ್ಕೆ ಗಳಿಗೆ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲ ಟೋಟಲ್ ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಬೇರೆ ಎಲ್ಲ ಒಗ್ಗಟ್ಟಲ್ಲಿ ಮಾಡೋಣ ಅಂತ ಮುಂದೂಡ್ತಾನೇ ಬರ್ತಾಯಿದೆ ಒಂದು ಕಳೆದ 4-5 ವರ್ಷದಿಂದನೂ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಕಳೆದ 2025 ಜನವರಿ ಫೆಬ್ರವರಿಯಿಂದ ನಾವೇನು ನಮ್ಮ ಕ್ಷೇಮಾಭಿವೃದ್ಧಿ ಸಂಘದಿಂದ 224 ಕ್ಷೇತ್ರದ MLA ಮತ್ತು ಮಿನಿಸ್ಟರ್ಗಳು ಮತ್ತು ಮುಖ್ಯಮಂತ್ರಿಗಳ ಹತ್ರ ನಾವು ಶಿಫಾರಸ್ ಲೆಟ್ರು ನಮ್ಮ ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸ್ಬೋದು ಅಂತ ಒಂದು ಶಿಫಾರಸ್ ಲೆಟ್ರನ್ನ ಕಲೆಕ್ಟ್ ಮಾಡ್ತಾ ಬಂದಿದ್ವಿ. ಸೊ ಅದು ಇವತ್ತು ನಾವು 112 ಕಲೆಕ್ಟ್ ಮಾಡಿದ್ರೆ ಸಾಕು ಅಂತ ನಮ್ಮ ಟಾರ್ಗೆಟ್ ಇತ್ತು. ಇವತ್ತು ನಾವು ನಮ್ಮ ಕಾರ್ಯದರ್ಶಿಗಳು, ನಮ್ಮ ಉಪ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಒಂದು ಹೋರಾಟದಲ್ಲಿ 150 ಲೆಟರ್ಗಳನ್ನ ನಾವು ಕಲೆಕ್ಟ್ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಪರಿಶಿಷ್ಟ ಜಾತಿ ಹೋರಾಟ ಮಾಡೋದಕ್ಕೆ ಇವತ್ತು ಸೂಕ್ತವಾದ ಸಮಯ ಅಂತ ನಾವು ನಿರ್ಧಾರ ಮಾಡಿ ಈ ನೆಕ್ಸ್ಟ್ ಅಧಿವೇಶನ ಏನು ಮಾರ್ಚ್ 1ನೇ ತಾರೀಕು ಅಧಿವೇಶನ ಬರುತ್ತೆ, ಆ ಅಧಿವೇಶನಕ್ಕಿಂತ ಮುಂಚೆ ನಾವು ಈ ಕಾರ್ಯಕ್ರಮನ ಮಾಡಬೇಕು ಅಂತ ಏರ್ಪಡಿಸಿದ್ದೀವಿ. ಸೊ ಹಾಗಾಗಿ ಎಲ್ಲರೂ ಕರ್ನಾಟಕದ ಎಲ್ಲ ಮಡಿವಾಳರಲ್ಲೂ ಕೇಳ್ಕೊಳ್ಳೋದಂದರೆ ದಯವಿಟ್ಟು, ಏಕೆಂದರೆ ನಾವು ಆದಷ್ಟು ಮೆಂಬರ್ಗಳನ್ನ ಯಾರನ್ನೂ ಕರೀತಾ ಇಲ್ಲ. ಯಾಕೆಂದರೆ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಇರೋದ್ರಿಂದ ಮತ್ತೆ ಹೋರಾಟಕ್ಕೂ ಅವ್ರನ್ನೆಲ್ಲ ಕರಿಬೇಕು, ಪದೇ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾಯಕರುಗಳನ್ನ ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಡೋಬಿಘಾಟ್ಗಳ ಅಧ್ಯಕ್ಷರುಗಳು ಎಲ್ಲರೂ ಇವತ್ತು ನಾವು ಇನ್ವೈಟ್ ಮಾಡಿದ್ದೀವಿ. ಎಲ್ಲ ಸಂಘದವ್ರಿಗೂ ಹೇಳಿದ್ದೀವಿ, ಯಾವ ಸಂಘದವ್ರನ್ನೂ ಬಿಟ್ಟಿಲ್ಲ. ಸೊ ಯಾರು ಅಕಸ್ಮಾತ್ ಕರೆದಿರೋ ಅವರು ಅನ್ಯತಾ ಭಾವಿಸದೆ ಇದನ್ನೇ ನಮ್ಮ ಒಂದು ನಾವು ನಿಮ್ಮನ್ನು ಕರೀತಾರೋದಕ್ಕೆ ಇನ್ವಿಟೇಷನ್ ಅಂತ ಅಂದ್ಕೊಂಡು ಎಲ್ಲರೂ ಅವತ್ತು 26ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸೇರಿಕೊಂಡು ನಿಮ್ಮ ಸಲಹೆ ಸೂಚನೆಗಳು ಎಲ್ಲ ಥರದ ಇನ್ಫಾರ್ಮೇಷನ್ಸು ನಮಗೆ ಕೊಡಬೇಕು ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಅವತ್ತು ಸಭೆನ ಯಶಸ್ಸು ಮಾಡಿ ಮಾರ್ಚ್ 1ನೇ ತಾರೀಕು 2ನೇ ತಾರೀಕು ನಮ್ಮದು ಅಧಿವೇಶನ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಅಷ್ಟರೊಳಗಡೆ ಅಟ್ಲೀಸ್ಟ್ 3 ರಿಂದ 7 ದಿನ ಒಳಗಡೆ ಅಂತ ಸ್ವಾಮೀಜಿಗಳ ಹತ್ರ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಕೊನೆಗೆ ಒಂದು ನಿರ್ಧಾರ ತಗೊಂಡು ಅವರಿಬ್ಬರು 3 ಜನ ಸ್ವಾಮೀಜಿಗಳು ಏನು ಡಿಸಿಷನ್ ಹೇಳ್ತಾರೋ ಅದ್ರ ಮೇಲೆ 3 ದಿನ ಮಾಡೋದಾ, 5 ದಿನ ಮಾಡೋದಾ, 7 ದಿನ ಮಾಡೋದು, ಅದನ್ನು ನಿರ್ಧಾರ ತೊಗೊಂಡು ಎಲ್ರಿಗೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಇದಕ್ಕೆ ಬಂದು ಕೈ ಜೋಡಿಸ್ಬೇಕು ಅಂತ ಎಲ್ಲರೂ ಕೇಳ್ಕೊತಾರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಮಡಿಚಿದೇವ. ಮಾಚದೇವರ ಪಾದಾರಕ್ಕೆ ನಮಸ್ಕರಿಸುತ್ತಾ ಹಾಗೂ ಫೆಬ್ರವರಿ 1ನೇ ತಾರೀಕು ಮಾಚಿದೇವ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ನಮ್ಮ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಈಗ 4ನೇ ತಿಂಗಳು ಏಪ್ರಿಲ್ 4, 2025ನೇ ಇಸ್ವಿಯಿಂದ ನಾವು ಇಲ್ಲಿವರೆಗೂ 140 MLAಗಳ ಪತ್ರವನ್ನು, ಅಂದರೆ ಅನ್ನಪೂರ್ಣ ವರದಿ ಆಧಾರದ ಮೇಲೆ ಕೇಂದ್ರಕ್ಕೆ ಶಿಫಾರಸು ಮಾಡಲು 140 ಜನ MLAಗಳ ಪತ್ರ ಪಡೆದಿರ್ತೇವೆ. ಆ ಪತ್ರದಂತೆ ನಾವು ಈಗಾಗಲೇ ತಮ್ಮೆಲ್ಲ ಮುಂದೆ ತೋರಿಸಿ ನಾವು ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಮಡಿವಾಳ ಜನಾಂಗದ ಎಲ್ಲ ಸಂಘ ಸಮುದಾಯಗಳು ಬರಬೇಕು, ಮುಖಂಡರು ಬರಬೇಕು. ಎಲ್ಲ ನಮ್ಮ ಸಂಘ 2 ಸಂಘನೇ ಮಾಡ್ತಿದ್ದಂಥ ಉದ್ದೇಶ ಬೇಡ, ಎಲ್ಲ ಸಂಘನೂ ಸೇರಿ ಮಾಡಿ ಇದನ್ನು ಒಂದು ಉದ್ದೇಶಪೂರ್ವಕವಾಗಿ ಮುಂದಿನ ಪೀಳಿಗೆಗೆ ನಮ್ಮ ಅನ್ನಪೂರ್ಣ ವರದಿ ಅಮ್ಮವರು ಏನು ವರದಿ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಮುಂದಿನ ಪೀಳಿಗೆಗೆ, ಅಂದರೆ ವಿದ್ಯಾಭ್ಯಾಸಕ್ಕಾಗಲಿ, ನಮಗೆ ರಾಜಕೀಯ ಅಂತೂ ಇದಿದೆ, ರಾಜಕೀಯ ಆರ್ಥಿಕವಾಗಿ ಹಿಂದುಳಿದಿದ್ವಿ. ಆ ಉದ್ದೇಶದಿಂದ ಮುಂದಿನ ಪೀಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗಲಿ ಎಂದು ನಾವು ಇಷ್ಟೆಲ್ಲ ಶ್ರಮ ವಹಿಸಿ ಮಾಡ್ತಾ ಇದ್ದೇವೆ. ನೀವೆಲ್ಲ ಸಹಕಾರ ಮಾಡಿದ್ರೆ ಒಂದು ಉಗ್ರ ಹೋರಾಟ ಮಾಡಲು ದಿನಾಂಕವನ್ನು ಸಭೆಯಲ್ಲಿ ನಿರ್ಣಯ ಆಗುತ್ತೆ. 26/1/2026 ನಿರ್ಣಯ ಆಗುತ್ತೆ. ನಿರ್ಣಯ ಆಗಲು ತಮ್ಮೆಲ್ಲರನ್ನೂ ಕರೆದಿದ್ದೀವಿ. ಆದ್ದರಿಂದ ಎಲ್ಲ ಸಹಕಾರ ಮಾಡಿ ಮುಂದಿನ ಯಶಸ್ವಿಗೆ ದಾರಿದೀಪ ಮಾಡಿಕೊಡ್ಬೇಕು. ನೀವೆಲ್ಲ ಉಗ್ರ ಹೋರಾಟಕ್ಕೆ ತಯಾರಾಗಬೇಕು. ಆ ದಿನಾಂಕ ಸಭೆಯಲ್ಲಿ ನಿರ್ಣಯ ಆಗುತ್ತೆ. ಅವೆಲ್ಲ ಬಂದು ಎಲ್ಲರೂ ಒಮ್ಮತದಿಂದ ಮಾಡೋಣ. ಇದು ಒಬ್ಬರಿಬ್ಬರು ಮಾಡುವಂಥದ್ದು, ಎಲ್ಲ ಒಮ್ಮತದಿಂದ ಮಾಡಿ ನಾವು ನಮ್ಮ ಹಕ್ಕನ್ನು ನಾವು ಪಡೆಯೋಣ.